ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ. ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸಿನಿಮಾದ ಹೆಸರು ಕಂಗ್ರ್ಯಾಚುಲೇಷನ್ ಬ್ರದರ್ ಅನ್ನುವಂಥ ಸಿನಿಮಾ. ಈ ಸಿನಿಮಾದ ಪ್ರೀಮಿಯರ್ ಶೋನ ಈಗ ತಾನೇ ನಾನು ನೋಡ್ಕೊಂಡು ಬಂದೆ. ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದಿದ್ದೀನಿ. ಸಿನಿಮಾ ಇದೆ 21ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಇದೇ ತಿಂಗಳ 21ನೇ ತಾರೀಕಿಗೆ ದಾವಣಗೆರೆಯ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಮೇನ್ ಏನಪ್ಪ, ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ಸಿನಿಮಾದ ಬಗ್ಗೆ ಏನು, ಮತ್ತೆ ಸಿನಿಮಾದ ನಿರ್ಮಾಪಕ ಯಾರು, ನಿರ್ದೇಶಕರು ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಸಿನಿಮಾದ ನಿರ್ದೇಶಕ ಬಂದು ಪ್ರತಾಪ್ ಗಾಂಧರ್ವ ಅಂತೇಳಿ. ಈ ಹಿಂದೆ ಅವರು ಬೈಟು ಲವ್ ಅನ್ನುವಂಥ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಸೊ ಈಗ 2ನೇ ಸಿನಿಮಾ ಮಾಡಿದ್ದಾರೆ. ತುಂಬಾ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಸಿನಿಮಾ ಪ್ರಾರಂಭ ಆಗೋದೇ ಕಾಮಿಡಿಯಿಂದ ಶುರುವಾಗುತ್ತೆ. ಒಂದು ನಗೆಯ ಗಡಲಲ್ಲಿ ನಿಮ್ಮನ್ನ ತೇಲ್ಸುತ್ತೆ. ಸೊ ಸಿನಿಮಾ ಹಾಗೆ ನಗುವಿನ ಇದರಲ್ಲಿ ತೇಲ್ಸುತ್ತೆ. ಹೋಗ್ತಾ ಹೋಗ್ತಾ ಸಿನಿಮಾ ಇಂಟರ್ವ್ಯೂ ಹೇಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇಂಟರ್ವ್ಯೂ ಬ್ಲಾಕ್ ಅಲ್ಲಿ ಒಂದು ಒಳ್ಳೆ ಇಂಟರ್ವ್ಯೂ ಬ್ಲಾಕ್ ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಎರಡೂ ಕೂಡ ತುಂಬಾ ಮಜಲುಗಳನ್ನು ಇಟ್ಟಿದ್ದಾರೆ. ಸಂಭಾಷಣೆ ಕೂಡ ಅಷ್ಟೇ ಅದ್ಭುತವಾಗಿ ಸಂಭಾಷಣೆ ಬರೆದಿದ್ದಾರೆ. ಸಂಭಾಷಣೆ ಮೇಲೇನೆ ನಗು ನಿಂತಿರೋದು. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಮಿಡಿ ಸಿನಿಮಾಗಳು ಕಡಿಮೆ ಆಗಿತ್ತು. ಸೊ ಹಿಂದೆ ಕೆಲವೊಂದು ಕಾಮಿಡಿ ಸಿನಿಮಾಗಳು ಹಿಟ್ ಆಗಿರೋದ್ರಿಂದ ಈ ಸಿನಿಮಾ ಕೂಡ ಕಾಮಿಡಿ ಮತ್ತು ಕಣ್ಣೀರು ಎರಡೂ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೇಕಾಗುತ್ತೆ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ. ಹಾಗೆ ಕತೆ ಕೂಡ ಅಷ್ಟೇ ಚೆನ್ನಾಗಿ ಫ್ರೆಶ್ ಆಗಿರೋ ಕಥೆನ ಚೂಸ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಒಂದು ಬೆಂಗಳೂರು ಲೈಫಲ್ಲಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಸನ್ನಿವೇಶನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ನಗುವಿನಿಂದ ಶುರುವಾಗಿ ಕಣ್ಣೀರಿನಿಂದ ಎಂಡಾಗಿ ಮತ್ತೆ ನಗು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸಿನಿಮಾ. ಒಂದು ಸ್ಕ್ರೀನ್ ಫಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಮತ್ತು ಪೆನ್ ಪೇಪರ್ ಸ್ಟುಡಿಯೋ ಅನ್ನುವ ಸಂಸ್ಥೆಯಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಸಿನಿಮಾನ ಅಷ್ಟೇ ಅದ್ಭುತವಾಗಿ ರಿಚ್ ಆಗಿ ಸಿನಿಮಾನ ಕಟ್ಟಿಕೊಡೋದ್ರಲ್ಲಿ ಅಂದ್ರೆ ಅದೇ ಒಬ್ಬ ಪ್ರೊಡ್ಯೂಸರ್ ಅವ್ರು ಹಾಕುವಂತ ಎಫೆಕ್ಟ್ ಮತ್ತೆ ಹಣದಲ್ಲಿ ರಿಚ್ನೆಸ್ ನ ತಂದು ಕೊಡೋದೇ ನಿರ್ದೇಶಕ. ಸೊ ರಾತ್ರಿಗಳು ಕಷ್ಟಪಟ್ಟು ನಿರ್ದೇಶನ ಮಾಡಿ ಈ ಸಿನಿಮಾನ ಮಾಡಿರ್ತಾರೆ. ಸೊ ದಯವಿಟ್ಟು ಇದೇ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡ್ಕೊಂಡು ಬನ್ನಿ. ಒಳ್ಳೆ ಸಿನಿಮಾ. ನಿಮಗೆ ವೀಕೆಂಡ್ ಅಲ್ಲಿ ಬೋರ್ ಹೊಡಿತಾ ಇದೆ, ನಾನು ಏನಾದ್ರೂ ಮೈಂಡ್ ಫ್ರೆಶ್ ಆಗೋಕೆ ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ಕಾಮಿಡಿ ಇರ್ತಕ್ಕಂಥ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್ ಅನ್ನೋಂಥ ಸಿನಿಮಾ. ಟೈಟ್ಲ್ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ. ಸಿನಿಮಾ ಯಾಕೆ ಈ ಟೈಟ್ಲ್ ಇಟ್ಟರು ಅಂದ್ರೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ, ಈ ಟೈಟ್ಲ್ ಇಟ್ಟಿರೋದಕ್ಕೆ ಕರೆಕ್ಟ್ ಇದೆ ಅಂತೇಳಿ. ಸೊ ಹಾಗಾಗಿ ದಯವಿಟ್ಟು ಈ ಸಿನಿಮಾನ ನೋಡಿ, ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ಹೊಸ ಸಿನಿಮಾದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿಮಾ ಕಥೆ.